ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 201ನೇ ಭಾಗ ಇದು. 31ನೇ ನೈವೇದ್ಯ ಪ್ರಕರಣ ಸಂಧಿ, ಅದರ ಮೊದಲನೇ ಪದ್ಯವನ್ನು ಈಗ ನೋಡಬೇಕು. ಒಟ್ಟಾರೆ ಪದ್ಯಗಳಲ್ಲಿ 907ನೇ ಪದ್ಯ ಈ ಹಿಂದೆ ಕೊನೆಗೊಂಡಿದೆ. 908ನೇ ಪದ್ಯವನ್ನು ಈ ಸಂಧಿಯಲ್ಲಿ ಮೊದಲನೇದಾಗಿ ನೋಡಬೇಕು. ಲೆಕ್ಕಿಸದೆ ಲಕುಮಿಯನು ಬೊಮ್ಮನ ಮಕ್ಕಳಿಂದಲೇ ಪಡೆದ ಹೊಸ ಪೊಂಬಕ್ಕಿದೇರಣ ಪಡೆದ ಅವಯವಗಳಿಂದ ದಿವಿಜರಣ ಮಕ್ಕಳಂದದಿ ಪೊರೆವ ಸರ್ವದ ರಕ್ಕಸಾಂತಕ ರಣದೊಳಗೆ ನಿರ್ದುಃಖ ಸುಖಮಯ ಕಾಯ್ದ ಪಾರ್ಥನ ಸೂತನೆಂದೆನಿಸಿ. ಇವನು ಲಕುಮಿಯನು ಲೆಕ್ಕಿಸದೆ, ಲಕ್ಷ್ಮೀದೇವಿಯನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಅವನಿಗೆ ಅತ್ಯಂತ ಪ್ರೀತಿ ಪಾತ್ರರಾದಂಥವಳು ಅಂದರೆ ಲಕ್ಷ್ಮೀದೇವಿ. ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಆತ ಆ ಲಕ್ಷ್ಮೀದೇವಿಯನ್ನು ಮತ್ತು ಅವಳಿಂದ ಅಭಿಮನ್ಯಮಾನವಾದಂಥ ಪ್ರಕೃತಿಯನ್ನು ಎಲ್ಲ ಸಂದರ್ಭದಲ್ಲಿ ಅವಲಂಬಿಸ್ತಾನೆ, ಹೌದು. ಆದರೂ ಈ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಲಿಕ್ಕೆ ತಾನೇ ತನ್ನ ಹೊಕ್ಕಳಿಂದಲೇ ಸೃಷ್ಟಿ ಮಾಡಿದ. ಲೆಕ್ಕಿಸದೆ ಅಂತನ್ನೋದು ಅಲಂಕಾರಿಕವಾದ ಮಾತು. ಅವನಿಗೆ ಯಾರ ಹಂಗೂ ಇಲ್ಲ, ಯಾರ ಅಪೇಕ್ಷೆಯೂ ಇಲ್ಲ ಅಂತ ಈ ರೀತಿ ಅರ್ಥನೇ ಹೊರತು, ವಸ್ತುತಃ ಪ್ರಕೃತಿ ಮತ್ತು ಆ ಪ್ರಕೃತಿಗೆ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿ ಅವಳ ಅನುಗ್ರಹಕ್ಕಾಗಿ ಅವನು ಅವಳ ಸಹಾಯವನ್ನು ಸ್ವೀಕಾರ ಮಾಡ್ತಾನೆ. ಅವನಿಗೆ ಅದು ಅವಶ್ಯಕತೆ ಇಲ್ಲ ಅನ್ನೋ ದೃಷ್ಟಿಯಿಂದ ಲೆಕ್ಕಿಸದೆ ಲಕ್ಕುಮಿಯನು ಬೊಮ್ಮನ ಹೊಕ್ಕಳಿಂದಲೇ ಪಡೆದ. ಬೊಮ್ಮ ಅಂದರೆ ಚತುರ್ಮುಖ ಬ್ರಹ್ಮ. ಅವನನ್ನು ಹೊಕ್ಕಳಿಂದಲೇ ತನ್ನ ಹೊಕ್ಕಳಿನಿಂದ ಪಡೆದ. ಹೊಸ ಪೊಂಬಕ್ಕಿದೇರ, ಪೊಂಬಕ್ಕಿ ಅಂದರೆ ಹಕ್ಕಿ ಅಂದರೆ ಪಕ್ಷಿ, ಪೊಂಬಕ್ಕಿ ಅಂದರೆ ಪೊನ್ನು ಅಂದರೆ ಬಂಗಾರ, ಪೊಂಬಕ್ಕಿ ಅಂದರೆ ಬಂಗಾರದ ಹಕ್ಕಿ ಅಂದರೆ ಗರುಡ. ಅದು ಹೊಸ ಪೊಂಬಕ್ಕಿ ಅಂದರೆ ಹೊಸ ಹೊನ್ನಿನಂತೆ. ಹಳೆಯ ಬಂಗಾರ ಆಗಿಬಿಟ್ರೆ ಅದು ಸ್ವಲ್ಪ ತನ್ನ ಮೇಲಿನ ಹೊಳಪು ಕಳ್ಕೊಂಡಿರ್ತದೆ. ಹಾಗಲ್ಲ, ಇದು ಹೊಸ ಪೊಂಬಕ್ಕಿ, ಹೊಸ ಬಂಗಾರದಂತೆ ಹೊಳೆಯುವ ಈ ಗರುಡ. ಆ ಗರುಡನೇ ದೇರ ಅಂದರೆ ತೇರು ಈ ಪರಮಾತ್ಮನಿಗೆ. ಆ ಅಂಥ ಪರಮಾತ್ಮ ಲಕ್ಷ್ಮೀದೇವಿಯನ್ನು ಗಣನೆ ತಗೊಳ್ಳದೆ ಈ ಚತುರ್ಮುಖ ಬ್ರಹ್ಮನನ್ನು ತನ್ನ ಹೊಕ್ಕಳಿನಿಂದ ಹುಟ್ಟಿಸಿದ. ಮತ್ತೆ ಅವಯವಗಳಿಂದ ದಿವಿಜರನು ಪಡೆದ. ತನ್ನ ಒಂದೊಂದು ಅವಯವದಿಂದ, ಚಕ್ಷುಸ್ಸಿನಿಂದ ಸೂರ್ಯವನ್ನು ಹುಟ್ಟಿಸಿದ, ಮನಸ್ಸಿನಿಂದ ಚಂದ್ರನನ್ನು ಹುಟ್ಟಿಸಿದ. ಈ ಥರ ಈ ಭಾಗವತದಲ್ಲಿ ಮತ್ತು ಪುರುಷ ಸೂಕ್ತದಲ್ಲಿ ಅದ್ರ ಬೇಕಾದಷ್ಟು ವರ್ಣನೆ ನೋಡ್ತೀವಿ. ಹೀಗೆ ಅವಯವಗಳಿಂದ ದಿವಿಜರನು ಪಡೆದ. ಅಲ್ಲದೆ ಮಕ್ಕಳಂದದಿ ಪೊರೆವ, ತನ್ನ ಭಕ್ತರಾದಂಥವ್ರು ಯಾರಿದ್ದಾರೆ, ಅವರು ದೇವತೆಗಳಾಗಲಿ ಮಾನವರಾಗಲಿ ಯಾರೇ ಆಗಲಿ, ಅವರೆಲ್ಲರನ್ನೂ ಕೂಡ ಮಕ್ಕಳಂದದಿ ಪೊರೆವ, ತನ್ನ ಮಕ್ಕಳಂತೆ ಅಂತ ಅತ್ಯಂತ ಪ್ರೀತಿಯಿಂದ ಅವರನ್ನು ಪೊರೆಯುತ್ತಾನೆ, ಆತ ಕಾಪಾಡ್ತಾನೆ. ಸರ್ವದ ಎಲ್ಲವನ್ನೂ ಕೂಡ ಕೊಡಬಲ್ಲಂಥವನು. ರಕ್ಕಸಾಂತಕ, ಅವನು ರಾಕ್ಷಸರನ್ನೆಲ್ಲರನ್ನು ಕೂಡ ಕೊನೆಗಾಣಿಸಿದವನು. ರಣದೊಳಗೆ ರಕ್ಕಸಾಂತಕ ಅಂತ ಹಾಗಿಟ್ಕೋಬೇಕು. ರಾಕ್ಷಸರನ್ನ, ಆ ಯುದ್ಧದಲ್ಲಿ ಬಂದಂಥ ರಾಕ್ಷಸರನ್ನ, ಮಧುಕೈಟಭದಿಂದ ಹಿಡಿದು ರಾವಣ ಕುಂಭಕರ್ಣರು, ಈ ಎಲ್ಲ ರಾಕ್ಷಸರನ್ನು ಕೂಡ ಯುದ್ಧದಲ್ಲಿ ಬಂದವರನ್ನ ಆತ ಸಂಹಾರ ಮಾಡಿದವನು. ರಕ್ಕಸಾಂತಕ, ರಣದೊಳಗೆ ರಕ್ಕಸಾಂತಕ, ನಿರ್ದುಃಖ ಸುಖಮಯ. ಅವನಿಗೆ ಯಾವುದೇ ರೀತಿಯಾದಂಥ ಸುಖವೂ ಕೂಡ ಇಲ್ಲ. ಅವನು ಪೂರ್ಣ ಸುಖ ಸ್ವರೂಪನಾದವನು. ಕಾಯ್ದ ಪಾರ್ಥನ ಸೂತನೆಂದೆನಿಸಿ, ಈ ಪಾಂಡವರಲ್ಲಿ ಅತ್ಯಂತ ಅನುಗ್ರಹ ಮಾಡಿದ. ಅದರಲ್ಲೂ ಕೂಡ ಆ ಪಾಂಡವರಲ್ಲಿ ಮಧ್ಯಮ ಅನಿಸ್ಕೊಂಡಿರುವಂಥ ಅರ್ಜುನ ಏನಿದ್ದಾನೆ, ಅವನಿಗೆ ಸೂತನೆಂದೆನಿಸಿ ಈತ ಸಾರಥಿ ಅಂತ ಕರೆಸಿಕೊಂಡು ಆತನನ್ನು ಯಾವತ್ತೂ ಕೂಡ ಕಾಯ್ದ. ಯಾವುದೇ ರೀತಿಯಾದಂಥ ಆಪತ್ತು ಕೂಡ ಆತನಿಗೆ ಬರದಂತೆ ನೋಡಿಕೊಂಡ. ಕಾಯ್ದ ಪಾರ್ಥನ ಸೂತನೆಂದೆನಿಸಿ. ದೋಷಕಂದ ವಿಧೂರ ನಾನಾವೇಶಧಾರಿ ವಿಚಿತ್ರಕರ್ಮ ಮನೀಷಿ ಮಾಯಾರಮಣ ಮಧ್ವಾಂತಕರ್ಣ ರೂಢ ಶೇಷಶಾಯಿ ಶರಣ್ಯ ಕೌಸ್ತುಭಭೂಷಣ ಸುಕಂಧರ ಸದಾ ಸಂತೋಷ ಬಲ ಸೌಂದರ್ಯ ಸಾರಣ ಮಹಿಮೆಗೇನೆಂಬೆ. ದೋಷ ಗಂಧ ವಿದೂರ, ಗಂಧ ಅಂತಂದರೆ ಈ ಹೂವಿನಿಂದ ಅಥವಾ ಕೆಟ್ಟ ವಸ್ತುಗಳಿಂದ ಏನು ಸ್ಮೆಲ್ ಬರ್ತದಲ್ಲ, ಅದನ್ನು ಗಂಧ ಅಂತ ಇಲ್ಲಿ ಹೇಳ್ತಿಲ್ಲ. ಗಂಧ ಅಂದರೆ ತೀರಾ ಅತ್ಯಲ್ಪವಾದ್ದು ಅಂತ ಅರ್ಥ. ದೋಷ ಗಂಧ ಅಂತಂದರೆ ಯಾವುದೇ ಸಣ್ಣ ದೋಷನೂ ಇಲ್ಲ, ಬಹಳ ದೊಡ್ಡ ದೊಡ್ಡ ದೋಷಗಳೇನಿಲ್ಲ. ಯಾವುದಾದ್ರೂ ಸಣ್ಣ ಸಣ್ಣ ದೋಷಗಳು ಈತನ ವ್ಯಕ್ತಿತ್ವದಲ್ಲಿ ಇರಬಹುದಾ ಅಂತ ಸಂಶಯ ಬಂದರೆ ಹಾಗಲ್ಲ.
ದೋಷ ಗಂಧ ವಿದೂರ, ಅತ್ಯಂತ ಸಣ್ಣ ದೋಷವೂ ಕೂಡ ಆತನಲ್ಲಿಲ್ಲ. ನಾನಾ ವೇಷಧಾರಿ, ನಾನಾ ರೀತಿಯಾದಂಥ ಅವತಾರಗಳನ್ನು, ಆವೇಶ ಅವತಾರಗಳನ್ನು ಇತ್ಯಾದಿಗಳನ್ನು ತಾಳಿ ಆ ಜಗತ್ತನ್ನು ಕಾಪಾಡಲಿಕ್ಕೆ ಆತ ಬರ್ತಾನೆ. ನಾನಾ ವೇಷಧಾರಿ, ವಿಚಿತ್ರ ಕರ್ಮ, ನಾನಾ ರೀತಿಯಾದಂಥ ಕರ್ಮಗಳನ್ನು ಮಾಡ್ತಾನೆ. ಮುನೀಷಿ, ಅತ್ಯಂತ ಜ್ಞಾನಿಯಾದವನು. ಮಾಯಾರಮಣ, ಮಾಯಾ ಅಂತಂದರೆ ಆತ ವಾಸುದೇವ ಅಂತ ಕರೆಸ್ಕೊಂಡಿರುವಾಗ ಆತನಿಗೆ ಲಕ್ಷ್ಮೀದೇವಿ ಮಾಯಾ ಅನ್ನೋ ಪತ್ನಿಯಿಂದ, ಮಾಯಾ ಅನ್ನೋ ರೂಪದಿಂದ ಪತ್ನಿಯಾಗಿರ್ತಾರೆ. ಅದಕ್ಕಾಗಿ ಮಾಯಾರಮಣ ಅಂತ ಹೇಳಿದರು. ಮಧ್ವಾಂತಃಕರಣ ರೂಢ, ಆಚಾರ್ಯರು ಮಧ್ವಾಚಾರ್ಯರ ಅಂತಃಕರಣ ಅಂತಂದರೆ ಅವರ ಮನಸ್ಸು, ಆ ಮನಸ್ಸಿನಲ್ಲಿ ರೂಢನಾದವನು, ಬೇರು ಬಿಟ್ಟು ದೃಢವಾಗಿ ನಿಂತವನು. ಶೇಷಶಾಯಿ, ಸಮುದ್ರದಲ್ಲಿ ಸಾಗರದಲ್ಲಿ ಆ ಶೇಷವನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡು ಅದರ ಮೇಲೆ ಆತ ಮಲಗಿದವನು. ಶೇಷಶಾಯಿ. ಶರಣ್ಯ, ಯಾರು ತನ್ನ ಭಕ್ತರಾದವರು ತನ್ನನ್ನು ಮೊರೆ ಹೋಗ್ತಾರೆ ಅಂಥವ್ರನ್ನ ಯಾವತ್ತೂ ಕೂಡ ಕಾಪಾಡ್ತಾನೆ. ಶೇಷಶಾಯಿ ಶರಣ್ಯ. ಕೌಸ್ತುಭ ಭೂಷಣ ಸುಗಂಧರ, ಆ ಕೌಸ್ತುಭವನ್ನು ಹಾಕ್ಕೊಂಡು ಆತನ ಕಂಠ ಅತ್ಯಂತ ಸುಂದರವಾಗಿ ಪ್ರಕಾಶಮಾನವಾಗಿದೆ ಅಂತ ಒಂದರ್ಥ. ಅಲ್ಲದೆ ಆ ಕೌಸ್ತುಭಕ್ಕೆ ಇವನಿಂದ ಅಲಂಕಾರ. ಉಳಿದವರು ನಮ್ಮಂಥವ್ರು ಏನಾದರೂ ಒಂದು ಆಭರಣವನ್ನು ಹಾಕ್ಕೊಂಡ್ರೆ ನಾವು ಸುಂದರವಾಗಿ ಕಾಣ್ತೀವಿ, ಆದರೆ ಅವನು ಹಾಗಲ್ಲ. ಆ ಕೌಸ್ತುಭವನ್ನು ಈತ ಹಾಕ್ಕೊಂಡಿದ್ದರಿಂದ ಕೌಸ್ತುಭದಿಂದ ಇವನಿಗೆ ಸೌಂದರ್ಯ ಅಲ್ಲ, ಇವನು ಹಾಕ್ಕೊಂಡಿದ್ದರಿಂದ ಆ ಕೌಸ್ತುಭಕ್ಕೊಂದು ಬೆಲೆ, ಅದಕ್ಕೊಂದು ಅಂದ. ಹೀಗೆ ಕೌಸ್ತುಭ ಭೂಷಣ ಸುಗಂಧರ, ಸದಾ ಸಂತೋಷ ಬಲ ಸೌಂದರ್ಯ ಸಾರಣ ಮಹಿಮೆಗೇನೆಂಬೆ. ಆತ ಯಾವತ್ತೂ ಕೂಡ ಸಂತೋಷ ಅಂದರೆ ಜ್ಞಾನ, ಬಲ ಅಂದರೆ ಶಕ್ತಿ, ಸೌಂದರ್ಯ ಅಂತಂದರೆ ತನ್ನ ಸ್ವರೂಪದ ಕಾಂತಿ, ಇದರ ಸಾರ ಆತ. ಈ ಜ್ಞಾನ, ಶಕ್ತಿ ಇತ್ಯಾದಿಗಳನ್ನು ಬಿಟ್ಟರೆ ಆತನ ಒಟ್ಟಾರೆ ಶರೀರದಲ್ಲೇ ಏನೂ ಇಲ್ಲ. ರಕ್ತ ಮಾಂಸಗಳಿಂದ ಉಂಟಾದ ಶರೀರ ಅಲ್ಲ ಒಂದು. ಸಂತೋಷ ಬಲ ಸೌಂದರ್ಯ ಸಾರಣ ಮಹಿಮೆಗೇನೆಂಬೆ. ಈ ಲೆಕ್ಕಿಸದೆ ಲಕುಮಿಯನು ಬೊಮ್ಮನ ಪೊಕ್ಕಳಿಂದಲೇ ಪಡೆದ ಹೊಸ ಬೊಂಬಕ್ಕಿದೇರಣ ಇತ್ಯಾದಿ ಈ ದಾಸರು ಏನು ಪದಗಳನ್ನು ಮಾಡಿದ್ದಾರೆ ಅವೆಲ್ಲ ಈ ವೇದಗಳಲ್ಲಿ ಪುರಾಣಗಳಲ್ಲಿ ಹೇಳಿರುವಂಥ ಸಂಗತಿಗಳು. ಹೊಕ್ಕಳಿನಿಂದ ಚತುರ್ಮುಖ ಬ್ರಹ್ಮನನ್ನು ಪಡೆದ ಅಂತಂದರೆ ಅಜಸ್ಯ ನಾಭಾವದ್ಯೇಕಮರ್ಪಿತಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದಾಹರಣವಾದಂಥ ಒಂದು ವೇದವಾಕ್ಯ. ಇವನು ಅಜ, ಈ ಪರಮಾತ್ಮನಿಗೆ ಸ್ವಯಂ ಯಾವುದೂ ಹುಟ್ಟಿಲ್ಲ, ಆದರೆ ನಾಭವು ಅಧಿ ಏಕಮರ್ಪಿತಂ, ಅವನ ನಾಭಿಕಮಲದಲ್ಲಿ ಒಂದೇನೋ ಹುಟ್ಟಿತು. ಅದೇನು ಹುಟ್ಟಿತು ಅಂದರೆ ಈ ಕಮಲವೇ ಹುಟ್ಟಿತು. ಆ ಕಮಲದಲ್ಲಿ ಚತುರ್ಮುಖ ಹುಟ್ಟಿದ. ಹೀಗೆ ಭಾಗವತಾದಿ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಹೇಳಿರುವಂಥ ಸಂಗತಿಗಳು, ವೇದದಲ್ಲೂ ಬಂದಿರುವಂಥ ಸಂಗತಿಗಳು, ಅವುಗಳ ಸಾರವನ್ನು ಆ ನೆನಪಿನಿಂದ ದಾಸರು ಈ ಶಬ್ದಗಳನ್ನು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಮಧ್ವಾಂತಃಕರಣ ರೂಢ ಎರಡನೇ ಪದ್ಯದಲ್ಲಿ ಕೇವಲ ಆಚಾರ್ಯರ ಅಂತಃಕರಣ ಅಂದರೆ ಮನಸ್ಸು, ಅದರಲ್ಲಿ ಕೇವಲ ಅಂತರ್ಗತ ಅಂತ ಇಷ್ಟೇ ಹೇಳಿಲ್ಲ. ಉಳಿದವರಿಗಾದರೆ ನಮ್ಮ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂಥ ಅಂತ ಇಷ್ಟೇ ಹೇಳ್ತಿರ್ತೀವಿ. ರೂಢ ಅಂತ ಯಾಕೆ ಹೇಳಿದರು ಅಂತಂದರೆ ಅತ್ಯಂತ ಆಳವಾಗಿ ಬೇರು ಬಿಟ್ಟವನು, ನಮ್ಮ ಹೃದಯದಲ್ಲಿ ಕೇವಲ ಇದ್ದವನು, ಯಾವಾಗಾದ್ರೂ ಬರ್ತಿರ್ತಾನೆ ಹೋಗ್ತಿರ್ತಾನೆ, ಅಥವಾ ಅವನಿದ್ರೂ ಯಾವಾಗಾದರೂ ಪ್ರತಿಯೊಂದು ಕ್ಷಣವೂ ನಾವು ಅವನನ್ನು ನೆನಪು ಮಾಡ್ಕೊಳ್ತೀವಿ ಅಂತಿಲ್ಲ. ರೂಢ ಅಂತಂದರೆ ಅತ್ಯಂತ ಆಳವಾಗಿ ಬೇರು ಬಿಟ್ಟಿದ್ದಕ್ಕೆ ರೂಢ ಅಂತ ಕರೀತಾರೆ. ಹೀಗೆ ಅವರ ಮನಸ್ಸಿನಲ್ಲಿ ದೃಢವಾಗಿ ನೆಲೆ ನಿಂತವನು ಅಂತ ಅದಕ್ಕರ್ಥ. ಅವನ ಮಹಿಮೆಗೆ ಏನೆಂಬೆ, ಅವನ ಮಹಿಮೆಯನ್ನು ನಾನು ಹೇಗೆ ವರ್ಣನೆ ಮಾಡೋದು ಅಂತ ದಾಸರು ಉದ್ಗಾರ ಮಾಡ್ತಾರೆ. ಶಾಸನಾನ ಶನಿ ಅಭಿ ಎಂಬಿ ಶ್ರುತಿ ಪ್ರತಿಪಾದ್ಯ ನೆನೆಸುವ ಕೇಶವನ ರೂಪದ್ವಯವ ಜಿದ್ದೇಹದ ಒಳಹೊರಗೆ ಬೇಸರದಿ ಸದ್ಭಕ್ತಿಯಿಂದ ಉಪಾಸನೆ ಗೈವುತ ಬುಧರು ಹುತಾಶನನ ಓಲಿಪ್ಪನೆಂದು ಅನವರತ ತುತಿಸುವರು. ಮೂರನೇ ಪದ್ಯ ಇದು. ಈ ಭಗವಂತ ಶಾಸನಾನಶನೇ ಅಭಿ ಅನ್ನುವಂಥ ಒಂದು ವೇದವಾಕ್ಯದಿಂದ ಪ್ರತಿಪಾದ್ಯನಾಗಿದ್ದಾನೆ. ಪುರುಷ ಸೂಕ್ತದಲ್ಲಿ ಬರುವಂಥ ಮಾತಿದು. ಶಾಸನಾನಶನೇ ಅಭಿ ತಸ್ಮಾತ್ ವಿರಾಟ ಜಾಯತ ಅಂತ ಹೀಗೆ ಬಂದಿದೆ. ಪುರುಷ ಸೂಕ್ತ ಸುಮೇಯ ಅಂತ ಹಿಂದೆ ಬಂದಿತ್ತು. ಅದಕ್ಕೆ ಆ ಸಂದರ್ಭದಲ್ಲಿ ಅದಕ್ಕೆಲ್ಲ ನಾವು ಬೇಕಾದಷ್ಟು ಅರ್ಥಗಳನ್ನು ಕೂಡ ನೋಡಿದ್ವಿ. ಅಲ್ಲಿ ಇದೊಂದು ಶಬ್ದ ಆ ಪುರುಷ ಸೂಕ್ತದಲ್ಲಿ. ಶಾಸನಾನಶನೇ ಅಭಿ, ಶಾಸನರು ಮತ್ತು ಅನಶನರು ಇವರು ಇಬ್ಬರನ್ನು ಕೂಡ ಆತ ಮೀರಿ ನಿಂತವನು. ಅಶನ ಅಂತಂದರೆ
ಸಂಸ್ಕೃತದಲ್ಲಿ ಭೋಜನ ಅಂತ ಅರ್ಥ. ಸಾಶನರು ಅಂತಂದ್ರೆ ಭೋಜನ ಮಾಡುವವರು ಅಂತ ಅರ್ಥ. ಅನಶನರು ಅಂತಂದ್ರೆ ಭೋಜನ ಮಾಡದೇ ಇದ್ದವರು. ಹಾಗಾದ್ರೆ ಭೋಜನ ಅಂದ್ರೆ ಏನು? ಯಾವ ಥರದ ಊಟವನ್ನು ಮಾಡುವವರು, ಯಾವ ಥರದ ಊಟವನ್ನು ಮಾಡದೇ ಇರುವವರು, ಅವರನ್ನು ಈ ಪುರುಷ ಸೂಕ್ತ ಹೇಳ್ತದೆ ಇಲ್ಲಿ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಹಾಗಾದ್ರೆ ಸಾಶನರು ಅಂತಂದ್ರೆ ಊಟ ಮಾಡುವವರು ಅಂತಂದ್ರೆ ಈ ಸಂಸಾರದಲ್ಲಿದ್ದವರಿಗೆ ಊಟ ಮಾಡುವವರು ಅಂತಂತಾರೆ. ಮುಕ್ತರಿಗೆ ಊಟ ಮಾಡುವವರು ಅಂತ ಕರೆಯೋದಿಲ್ಲ. ಯಾಕೆ ಅಂತಂದ್ರೆ ಅವರು ಕರ್ಮವನ್ನೆಲ್ಲ ಮೀರಿ ನಿಂತು ಬಿಟ್ಟಿರ್ತಾರೆ. ಕರ್ಮವನ್ನು ಮಾಡಿ ಆ ಕರ್ಮಕ್ಕೆ ಪ್ರತಿಫಲವನ್ನು ಅನುಭವಿಸುವವರು ಇರ್ತಾರಲ್ಲ, ಆ ಕರ್ಮದ ಪ್ರತಿಫಲದ ಅನುಭವವನ್ನು ಊಟ ಅಂತ ಕರೀತಾರೆ. ಅದನ್ನೇ ಭೋಜನ ಅಂತ ಕರೀತಾರೆ. ಹಾಗಾಗಿ ಸಾಶನರು ಅಂತಂದ್ರೆ ಕರ್ಮವನ್ನು ಮಾಡಿ ಸಂಸಾರದಲ್ಲಿ ಇದ್ದು ಇನ್ನೂ ಕೂಡ ಆ ಕರ್ಮದ ಫಲವನ್ನು ಅನುಭವಿಸ್ತಾ ಇರುವವರಿಗೆ ಸ ಅಶನರು, ಸ ಅಂದ್ರೆ ಕೂಡಿದವರು, ಹಾಗೆ ಸಾಶನರು. ಹಾಗೆ ಅನಶನರು ಅಂತಂದ್ರೆ ಕರ್ಮ ಫಲವನ್ನೆಲ್ಲ ಮಾಡಿ ಮುಗಿಸಿ ಆ ಫಲವನ್ನು ಕೂಡ ಅನುಭವಿಸಿ ಮುಗಿಸಿ ಮುಕ್ತರಾದವರು ಏನಿರ್ತಾರೆ ಅವರಿಗೆ ಅನಶನರು ಅಂತ ಕರೀತಾರೆ. ಅವರಿಬ್ಬರನ್ನು ಕೂಡ ಆತ ಮೀರಿ ನಿಂತವನು ಅಂತ ಅರ್ಥ. ಸಂಸಾರಾವಸ್ಥೆಯಲ್ಲೂ ಈ ಜೀವರಿಗಿಂತ ಭಿನ್ನನಾದವನು, ಅವರಿಗಿಂತ ಶ್ರೇಷ್ಠನಾದವನು, ಮುಕ್ತಾವಸ್ಥೆಯಲ್ಲೂ ಕೂಡ ಇವರಿಗಿಂತ ಆತ ಭಿನ್ನನಾದವನು ಅಂತ ತಿಳ್ಕೊಳ್ಬೇಕು. ಶಾಸನಾನುಶನೇ ಅಭಿ ಎಂಬಿ ಶ್ರುತಿ ಪ್ರತಿಪಾದ್ಯ ಎನಿಸುವ ಈ ವೇದವಾಕ್ಯದಿಂದ ಆತ ಪ್ರತಿಪಾದ್ಯನಾಗಿದ್ದಾನೆ. ಆ ಕೇಶವನ, ಆ ಭಗವಂತ ಏನಿದ್ದಾನಲ್ಲ, ಕೇಶವ ರೂಪಿಯಾದ ಭಗವಂತ, ಅವನ ರೂಪದ್ವಯವ, ಎರಡು ರೂಪಗಳನ್ನು, ಯಾವೆಂಥ ಎರಡು ರೂಪಗಳು? ಚಿದ್ದೇಹದ ಒಳ ಹೊರಗೆ ನಮ್ಮ ಈ ಸ್ವರೂಪ ದೇಹ ಏನಿದೆ, ಆ ಸ್ವರೂಪ ದೇಹದ ಒಳಗೂ ಆತನ ರೂಪ ಇದೆ, ಸ್ವರೂಪ ದೇಹದ ಹೊರಗೂ ಇದೆ. ಮತ್ತು ಈ ಎರಡು ರೂಪಗಳು ಅಂತಂದ್ರೆ ಹೃದಯದಲ್ಲಿರುವ ರೂಪ ಒಂದು, ಶರೀರದಲ್ಲಿರುವಂಥ ರೂಪ ಒಂದು ಅಂತ ಈಗ ಕೂಡ ತಿಳ್ಕೊಳ್ಬಹುದು. ಜೀವಸ್ಯಾಂತರ್ಗತೋ ವ್ಯಾಪ್ಯ ಶರೀರಮಿತಿ ನಾಮಕಃ ಪಂಚಮಃ ತದ್ಹೃದಿಸ್ಥಶ್ಚ ಷಷ್ಠಃ ಹೃದಯ ನಾಮಕಃ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳಿದಂತೆ, ಜೀವನ ಹೃದಯದಲ್ಲಿ ಇರುವಂತಹ ರೂಪಕ್ಕೆ ಹೃದಯ ಅಂತಾನೆ ಹೆಸರು. ಎಲ್ಲೆಲ್ಲಿ ಆತ ಇರ್ತಾನೋ ಆಯಾ ಭಗವಂತನ ರೂಪಕ್ಕೆ ಆಯಾ ಹೆಸರೇ. ಅಲ್ಲಿ ಆ ಭಗವಂತ ಇದ್ದಿದ್ದರಿಂದ, ಆ ಹೆಸರಿನಿಂದ ಇದ್ದಿದ್ದರಿಂದ ಆ ವಸ್ತುವಿಗೆ ಆ ಹೆಸರು. ಹಾಗಾಗಿ ಹೃದಯದಲ್ಲಿದ್ದ ಭಗವಂತನಿಗೆ ಹೃದಯ ಅಂತ ಹೆಸರು, ಶರೀರದಲ್ಲಿದ್ದಂಥ ಭಗವಂತನಿಗೆ ಶರೀರ ಅಂತ ಹೆಸರು. ಇದನ್ನೇ ರೂಪದ್ವಯವ ಚಿದ್ದೇಹದ ಒಳ ಹೊರಗೆ. ಚಿದ್ದೇಹ ಅಂದರೆ ಸ್ವರೂಪ ದೇಹ, ಅದರ ಒಳ ಹೊರಗೆ, ಒಳಗೂ ಇದೆ ಹೊರಗೂ ಇದೆ. ಬೇಸರದೆ ಸದ್ಭಕ್ತಿಯಿಂದ ಉಪಾಸನೆಯೇ ಗೈಯುತ. ಯಾವುದೇ ಬೇಸರ ಇಲ್ಲದೆ ಅತ್ಯಂತ ಭಕ್ತಿಯಿಂದ ಉಪಾಸನೆ ಮಾಡಬೇಕು. ಯಾರು ಮಾಡ್ತಾರೆ ಅಂದ್ರೆ ಬುಧರು, ಜ್ಞಾನಿಗಳಾದವರು ಮಾಡ್ತಾರೆ. ಹುತಾಶನನ ಓಲಿಪ್ಪನೆಂದು ಅನವರತ ತುತಿಸುವರು. ಈ ಪರಮಾತ್ಮ ಅಗ್ನಿಯಂತೆ ಇದ್ದಾನೆ. ಅವನು ಎಲ್ಲಿದ್ರೂ ಕೂಡ ಆ ವಸ್ತುವಿನಿಂದ ಉಂಟಾಗಬೇಕಾದಂಥ ಲೇಪ ಅವನಿಗಿಲ್ಲ. ಸಂಸಾರಾವಸ್ಥೆಯಲ್ಲಿದ್ದಂತಹ ಜೀವರ ಹೃದಯದೊಳಗಿದ್ದಾನೆ, ಅವರ ಶರೀರದೊಳಗಿದ್ದಾನೆ. ಆದರೆ ಆ ಸಂಸಾರಾವಸ್ಥೆಯಿಂದ ಆ ಜೀವರಿಗೇನು ಒಂದು ನಂಟು ಬಂದಿರ್ತದಲ್ಲ, ಅದು ಆ ಪರಮಾತ್ಮನಿಗಿಲ್ಲ. ಅದಕ್ಕಾಗಿ ಅವನನ್ನು ಬೆಂಕಿ ಅಂತ ಹೇಳಿದರು. ಬೆಂಕಿ ತನ್ನಲ್ಲಿ ಏನನ್ನೇ ಹಾಕಿದ್ರು ಸುಟ್ಟಾಕ್ತದೆ. ದಶಾಂಗ ಹಾಕಿದ್ರು ಅದನ್ನು ಸುಟ್ಟಾಕಿ ಒಳ್ಳೆಯ ಸುಗಂಧ ಕೊಡ್ತದೆ. ಹಾಗೆ ಹೊಲಸು ವಸ್ತು ಏನಾದರೂ ಹಾಕಿದ್ರೆ ಅದನ್ನು ಸುಟ್ಟಾಕ್ತದೆ. ಆದರೆ ಆ ಬೆಂಕಿಗೆ ಸ್ವಯಂ ಯಾವುದೇ ಅಪಾವಿತ್ರ್ಯ ಇಲ್ಲ. ಅದರಂತೆ ಹುತಾಶನನ ಓಲ್ ಇಪ್ಪನು, ಓಲ್ ಅಂದ್ರೆ ಹೋಲೋದು ಅಂತ ಅರ್ಥ. ಬೆಂಕಿಯನ್ನು, ಅಗ್ನಿಯನ್ನು ಹೋಲುವಂತೆ ಈತ ಇದ್ದಾನೆ. ಓಲ್ ಇಪ್ಪನು ಎಂದು ಅನವರತ ತುತಿಸುವರು. ಅನವರತ ಅಂದ್ರೆ ಸತತವಾಗಿ ಅಂತಂದ್ರೆ ಸಂಸಾರಾವಸ್ಥೆಯಲ್ಲೂ ಸ್ತೋತ್ರ ಮಾಡ್ತಾರೆ, ಮುಕ್ತಾವಸ್ಥೆಯಲ್ಲೂ ಸ್ತೋತ್ರ ಮಾಡ್ತಾರೆ ಅಂತ ಅರ್ಥ ಅದಕ್ಕೆ. ಯಾಕಂದ್ರೆ ಶಾಸನಾನುಶನೇ ಅಭಿ ಅಂತ ಬಂತು. ಸಂಸಾರಾವಸ್ಥೆಯಲ್ಲಿದ್ದಾಗ ಸತತವಾಗಿ ಪರಮಾತ್ಮನ ಸ್ತೋತ್ರ ಮಾಡಿ ಮುಕ್ತಿ ಹೋದ್ಮೇಲೆ ಇನ್ನೀ ಪರಮಾತ್ಮನ ಹಂಗೇನು ಅಂತ ಅವ್ರು ಬಿಟ್ಟು ಬಿಡ್ತಾರೆ ಅಂತ ತಿಳ್ಕೊಳ್ಬಾರ್ದು. ಮುಕ್ತಿ ಹೋದ್ಮೇಲೂ ಕೂಡ ಅವರು ಆ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇರ್ತಾರೆ. ಓಲಿಪ್ಪನೆಂದು ಅನವರತ ತುತಿಸುವರು. ತೇಜಸ್ವಿ ತಪಸಾ ದೀಪ್ತಃ ದುರ್ದರ್ಶೋ ದೂರಭಾಜನಃ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೆ ಮಲಮಗ್ನಿವತ್. ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಬಂದಿರುವಂಥ ಒಂದು ಮಾತಿದು. ಸರ್ವಭಕ್ಷೋಪಿ, ಈ ಜಗತ್ತೆಲ್ಲವನ್ನು ಕೂಡ ಆತ ಕಬಳಿಸಿ ಬಿಡ್ತಾನೆ. ಆದರೆ ಆದತ್ತೆ ಮಲಮಗ್ನಿವತ್, ಅಗ್ನಿ ಎಲ್ಲವನ್ನು ಕಬಳಿಸಿದ್ರು, ಎಲ್ಲವನ್ನು ಸುಟ್ಟಾಕಿದ್ರು ಆ ದೋಷವನ್ನು ಹೇಗೆ ತಾನು ಒಳಗೊಳ್ಳೋದಿಲ್ಲೋ ಅದರಂತೆ ಭಗವಂತ. ಸಕಲ ಸದ್ಗುಣ ಪೂರ್ಣ ಜನ್ಮಾದ್ಯಖಿಲ ದೋಷ ವಿದೂರ ಪ್ರಕಟ ಸಜ್ಜಾಪಾರಿ ಗತ ಸಂಸಾರಿ ಕಂಸಾರಿ.
ನಕುಲ ನಾನಾರೂಪ ನಿಯಾಮಕ ನಿಯಮ್ಯ ನಿರಾಮಯ ರವಿಪ್ರಖರ ಸನ್ನಿಭ ಪ್ರಭು ಸದಾ ಮಾಂ ಪಾಹಿ ಪರಮಾಪ್ತ. ಸಕಲ ಸದ್ಗುಣ ಪರಿಪೂರ್ಣ, ಎಲ್ಲಾ ಗುಣಗಳಿಂದಲೂ ಕೂಡಿದವನು. ಜನ್ಮಾದಿ ಅಖಿಲ ದೋಷ ವಿದೂರ. ಜನ್ಮ ಅಂದರೆ ಹುಟ್ಟು, ಆಮೇಲೆ ಅವನ ಪಾಲನೆ, ಮುಂದೆ ಸಾವು, ಅಜ್ಞಾನ ಹೋಗಿ ಬರಬೇಕಾದಂಥ ಜ್ಞಾನ, ಇಂಥವು ಯಾವುದೂ ಕೂಡ, ಇಂಥ ಯಾವುದೇ ದೋಷವೂ ಆತನಲ್ಲಿಲ್ಲ. ಜನ್ಮಾದ್ಯಖಿಲ ದೋಷ ವಿದೂರ. ಪ್ರಕಟ ಜ್ಞಾನಿಗಳಾದವರಿಗೆ, ಭಕ್ತರಿಗೆ ಪ್ರಕಟನಾಗಿರ್ತಾನೆ. ಆದರೆ ಅಜ್ಞಾನಿಗಳಾದವರಿಗೆ, ದುರಹಂಕಾರಿಗಳಾದವರಿಗೆ ಆತ ಎಂದೂ ಪ್ರಕಟ ಅಲ್ಲ. ಅದನ್ನೇ ಈಶಾವಾಸ್ಯೋಪನಿಷತ್ತು ಹೇಳಿದ್ದನ್ನ ದಾಸರು ಈ ಪ್ರಕಟ ಅನ್ನೋ ಶಬ್ದದಿಂದ ಹೇಳಿದರು. ದೂರತರಂ ಎತ್ತು ತದೇವಾಂತಿಕ ಮಂತಿಕಾತ್. ಅದು ಭಗವಂತ ಏನಿದೆ, ಆ ಭಗವತ್ ತತ್ವ ದೂರತರಂ, ಅತ್ಯಂತ ದೂರಕ್ಕಿಂತಲೂ ದೂರ. ನಾವು ನೋಡಿರುವಂತಹ ಅತ್ಯಂತ ದೂರದ ವಸ್ತು ಏನಿದೆ, ಆ ದೂರದ ವಸ್ತುವಿಗಿಂತಲೂ ಇದು ದೂರದಲ್ಲಿದೆ. ತದೇವಾಂತಿಕ ಮಂತಿಕಾತ್, ಅತ್ಯಂತ ಸಮೀಪದ ವಸ್ತು ಕೂಡ ಆಗಿದೆ. ಆ ದೃಷ್ಟಿಯಿಂದ ಪ್ರಕಟ ಅಪ್ರಕಟ ಅಂತ ಹೀಗೆ ಹೇಳಿದರು. ಈಗ ನಮಗೊಂದು ಸ್ವಲ್ಪ ಸಾಕ್ಷಾತ್ಕಾರ ಆಯಿತು, ಸ್ವಲ್ಪ ತಿಳ್ಕೊಂಡ್ವಿ ಅನ್ನೋ ಹೊತ್ತಿನಲ್ಲೇ ಆ ಭಗವಂತನ ರೂಪ ನಮ್ಮ ಕಣ್ಣಿಂದ ಕಣ್ಮರೆಯಾಗಿಬಿಟ್ಟಿರ್ತದೆ. ಅದಕ್ಕೆ ಪ್ರಕಟ ಅಪ್ರಕಟ ಅಂತ ಹೇಳಿದರು. ಸದ್ವ್ಯಾಪಾರಿ, ಯಾವತ್ತೂ ಕೂಡ ದುಷ್ಟ ಕೆಲಸಗಳನ್ನು ಮಾಡುವಂಥವನಲ್ಲ. ಒಳ್ಳೆಯ ಕೆಲಸಗಳನ್ನು, ಜಗತ್ತಿಗೆ ಉಪಯೋಗ ಆಗುವಂತಹ, ಜಗತ್ತಿನ ಎಲ್ಲ ಜೀವನ ಸ್ವಭಾವದ ಅಭಿವ್ಯಕ್ತಿಗೆ ಕಾರಣವಾದಂಥ ಕೆಲಸಗಳನ್ನು ಮಾಡುವವನು ಸದ್ವ್ಯಾಪಾರಿ ಅಂತ ಈಗ ಹೇಳಿದರು. ಗತ ಸಂಸಾರಿ,